ಸಂಪುಟ ವಿಸ್ತರಣೆ. ಯಾಕಂತಂದ್ರೆ ಸಂಪುಟ ವಿಸ್ತರಣೆ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಅವರೆಲ್ಲ ಹಿರಿಯರಾಯ್ತು, ಕಿರಿಯರು ಆಯಿತು, ಭಾಳ ಸಲ ಆರಿಸಿ ಬಂದವರು ಆಯಿತು, ಎಲ್ಲರೂ ಪಾಳೆ ಹೆಚ್ಚಿಬಿಟ್ಟಿದ್ದಾರೆ. ನಾನು ಆಗಬೇಕು ಅಂತೇಳಿ ಈ ಒಂದು ಸಂಸತ್ತು ನಮ್ಮ ಸಚಿವರಾಗಬೇಕು ಅಂತೇಳಿ ಅದು ಎಷ್ಟು ಮಟ್ಟಿಗೆ ಈಡೇರ್ತದೆ ಅನ್ನೋದು ಇನ್ನೂ ಹೇಳೋದು ಕಷ್ಟ. ಯಾಕಂದ್ರೆ ಇನ್ನೂ ಈ ಸಿ ಎಮ್ ಆಗೋ ಜಗಳ ಪೂರ್ಣ ವಿರಾಮ ಆಗಿದೆ ಅಂತಲ್ಲ. ಸದನದಲ್ಲಿ ಇನ್ನೂ ಹೇಳಿದ್ದಾರೆ ಎಲ್ಲಪ್ಪ 2028ರವರೆಗೆ ನೋಡೋಣ ಅಂತೇಳಿ. ಆದರೆ ಅದೇ ರೀತಿ ಇದ್ದಾರಾ ಇವರು ಡಿ ಕೆ ಶಿವಕುಮಾರ್ ಮಾನಸಿಕವಾಗಿ ಅನ್ನೋದು ಇವತ್ತು ಪ್ರಶ್ನೆ ಅದ. ಏನು ಮಾಡ್ತಾರೆ ನೋಡುವಂಥದ್ದು. ಅದೇನೋ ಆಗಲಿ, ಈಗಂತೂ ನಮ್ಮ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು. ಬಜೆಟ್ ಒಳಗಂತೂ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಬಜೆಟ್ ನಂತರ ತಮಗೆ ಬೇಕಾದಂಥವ್ರನ್ನೆಲ್ಲ ಸಚಿವರನ್ನಾಗಿ ಮಾಡಿಕೊಳ್ಳುವಂಥದ್ದು, ತಮಗೆ ಬೇಡಾದಂಥವ್ರು ಆದಷ್ಟು ಬದಿಸರಿಸುವಂಥ ಪ್ರಯತ್ನ ಸಿದ್ದರಾಮಯ್ಯ ಮಾಡೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಇವತ್ತಂತೂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಬಲಿಷ್ಠ ನಾಯಕರು ಅನ್ನೋದನ್ನು ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಡಿ ಕೆ ಶಿ ಅವ್ರಿಗೆ ಇನ್ನೂ ನಾನು ಏನಪ್ಪ ಅಂತಂದ್ರೆ ಸೇಮ್ ಆಗೋ ಆಸೆ ಇಲ್ಲ ಅನ್ನೋಂಥ ಭಾವ ಬಂದಿದ್ದರಿಂದಾಗೆ 2028 ನೋಡೋಣ. ನಾನು ಕಷ್ಟ ಸಮಯದಲ್ಲೇ ಸಿದ್ದರಾಮಯ್ಯ ಜೊತೆಗಿದ್ದೇನೆ, ನನ್ನ ಕಷ್ಟ ಸಮಯದಲ್ಲೇ ಸಿದ್ದರಾಮಯ್ಯ ಇರ್ತಾರಾ ಅನ್ನುವಂಥ ಮಾತನ್ನು ಅವ್ರು ಆಡಿದ್ದು ನೋಡಿದರೆ ಅವರು ಸಿದ್ದರಾಮಯ್ಯರ ವಿರೋಧವಾಗಿ ಒಂದು ಹೋರಾಟವನ್ನು ಮಾಡೋ ಪರಿಸ್ಥಿತಿಗಳಿಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಜೊತೆಗೆ ಹೈಕಮಾಂಡದ ಮಾತುಗಳು ಹೋದ್ರೆ ಇಂದಿಲ್ಲ ನಾಳೆ ಸೇಮ್ ಆದೀನು ಅನ್ನೋದ ಭರವಸೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ. ಹೀಗಾಗಿ ಇವತ್ತೇನೋ ಮಾತಾಡಿದ್ರು, ಏನೋ ಮಾಡಿದ್ರು ಸಹಿತ ಒಂದು ಕ್ಯಾಲ್ಕುಲೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಮತ್ತು ತಮ್ಮ ಶಾಸಕರ ಬೆಂಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಅವ್ರಿಗೆ ಹೊಡೆದು ಬಿದ್ದಿದ್ದಾರೆ, ಶಾಸಕರ ಬೆಂಬಲ ಕಡಿಮೆ ಅದ ಅನ್ನೋ ಕಾರಣಕ್ಕಾಗಿ. ಅಂದರೆ ಎಷ್ಟು ಮಟ್ಟಿಗೆ ಇವರು ಯಶಸ್ವಿ ಆಗ್ತಾರೆ ಅದನ್ನು ತೆಗೆದುಕೊಳ್ಳಲ್ಲ. ಈಗಿನ ಮಟ್ಟಿಗೆ ಮಾತ್ರ ಭಾಳ ಕಷ್ಟದ ಕೆಲಸ. ಈಗಿನ ಸಂಪುಟದಲ್ಲೇ ಮುಂದಿನ ಸಂಪುಟದಲ್ಲಿ ಯಾರು ಬಲ್ಲರು, ಯಾರು ಆರಿಸಿ ಬರ್ತಾರೆ ಅದ್ರ ಮೇಲೆ ಇರ್ತದೆ. ಆ ನೆಲೆಯಲ್ಲೇ ಇವತ್ತು